ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಈಗಾಗಲೇ ಹಲವು ಕಡೆಗಳಲ್ಲಿ ನಮ್ಮ ಪಕ್ಷದ ಕಚೇರಿ ಇತ್ತು. ಈಗ ಮೈಸೂರಿನಲ್ಲಿ ಇದನ್ನು ಮೊದಲಿಗೂ ಒಂದೆರಡು ಆಗಿತ್ತು, ಮಧ್ಯದಲ್ಲಿ ಕಾರಣಾಂತರಗಳಿಂದ ನಿಲ್ಲಿಸಲಾಗಿತ್ತು. ಈಗ ಒಂದು ಬಹಳ ವ್ಯವಸ್ಥಿತವಾಗಿ ಮುಂದಿನ ದಿನಗಳಲ್ಲಿ ಕಚೇರಿ ನಡೆಯುವ ಬಗ್ಗೆ ಹೀಗೆ ಅದನ್ನು ನಡಿಬೇಕು ಅಂದರೆ ಯಾವೆಲ್ಲ ಸಂಪನ್ಮೂಲಗಳು ಬೇಕು, ಇಲ್ಲಿ ಕಚೇರಿನಲ್ಲಿ ಯಾವ ತರಹದ ಸೇವೆಗಳನ್ನು ಕೊಡಬೇಕು, ಎಲ್ಲದರ ಬಗ್ಗೆಯೂ ಒಂದು ಒಳ್ಳೆಯ ಯೋಜನೆಯಾಗಿ ಇವಾಗ ಕಚೇರಿಯನ್ನು ತೆರೆಯಲಾಗಿದೆ. ನಮ್ಮ ಮೈಸೂರಿನವರೇ ಆಗಿರುವಂಥ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆಗಿದ್ದು ಸೋಮಸುಂದರ್ ಅವರು ಮತ್ತು ಮೈಸೂರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಆಗಿರುವಂಥ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಅವರು, ಹಾಗೆಯೇ ಮೈಸೂರು ನಗರ ಮತ್ತು ಗ್ರಾಮೀಣದ ಅಧ್ಯಕ್ಷರಾಗಿರುವಂಥ ನಾಗೇಂದ್ರ ಮತ್ತು ರವೀಂದ್ರ ಮತ್ತಿತರ ಎಲ್ಲರ ಸಹಭಾಗಿತ್ವದಲ್ಲಿ ನೇತೃತ್ವದಲ್ಲಿ ಈಗ ಒಂದು ಒಳ್ಳೆಯ ಕಚೇರಿಯಾಗಿದೆ. ಇಲ್ಲಿ ಈ ಕಚೇರಿಯ ಮೂಲಕ ಮೈಸೂರು ಮತ್ತು ಮೈಸೂರು ಜಿಲ್ಲೆಯ ಸದ್ಯ ಚಾಮರಾಜನಗರದ ಜಿಲ್ಲೆಯವರು ಸೇರಿದಂತೆ ಕೆಲವೊಂದಷ್ಟು ಜನಪರ ವಿಚಾರಗಳಿಗೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಹೋರಾಡೋದಕ್ಕೆ ಬೇಕಾದಂಥ ಕೆಲವೊಂದು ಚಿಂತನೆಗಳು, ರೂಪುರೇಷೆಗಳು, ಜೊತೆಗೆ ಏನು ಕಚೇರಿಯಲ್ಲಿ ನಡಿಬೇಕಾದ ಒಂದು ಕಂಪ್ಯೂಟರು, ಪ್ರಿಂಟರ್ ಇವೆಲ್ಲ ಇಟ್ಕೊಂಡು ಪತ್ರ ವ್ಯವಹಾರಗಳು ಮಾಡೋದು, ಸಭೆಗಳನ್ನು ಮಾಡುವಂಥದ್ದು, ಆಂತರಿಕ ಸಭೆಗಳು ಇವೆಲ್ಲ ಮಾಡೋದಕ್ಕೆ ಕಚೇರಿಯನ್ನು ಸದ್ಬಳಕೆ ಮಾಡಿಕೊಂಡು ಈ ಪರಿಸರದಲ್ಲಿ ಈ ಭಾಗದಲ್ಲಿರುವಂಥ ಬಡವರಿಗೆ, ದುರ್ಬಲರಿಗೆ ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಯಾವುದೋ ಒಂದು ಸರ್ಕಾರದ ಸೌಲಭ್ಯ ಇರ್ಬೋದು, ಅದನ್ನು ಕೊಡಿಸೋದಕ್ಕೂ ಇಲ್ಲೇ ನಮ್ಮ ಕಚೇರಿಯಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇರುತ್ತೆ. ಅದನ್ನೆಲ್ಲ ಮಾಡಿ ಜನರಿಗೆ ದನಿಯಾಗಿ, ಜನರಿಗೆ ಕಿವಿಯಾಗಿ ಅನ್ನುವಂಥ ಒಂದು ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದೆ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಶೀಘ್ರದಲ್ಲೇ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನಾವು ಪಕ್ಷದಿಂದ ಯಾವ ರೀತಿ ಪೂರ್ವ ತಯಾರಿಗಳು ಮಾಡ್ಕೊತಾ ಇದ್ರಿ, ಎಲ್ಲ ನೀವು ಕೂಡ ಎಲ್ಲ ಕಡೆ ಸ್ಪರ್ಧೆ ಮಾಡ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಣ ಇಟ್ಕೊಂಡು ಬಂದು ಯಾವುದೋ ಹಡಬಿಟ್ಟು ದುಡ್ಡು ಅಂತಾರಲ್ವಾ, ಮೋಸದ್ದು, ಕಮಿಷನ್ದು, ಜನರಿಗೆ ಲೂಟಿ ಮಾಡಿರುವಂಥ ದುಡ್ಡು ಇಟ್ಕೊಂಡು ಬಂದು ಚುನಾವಣೆಯನ್ನು ಎದುರಿಸ್ತಾ ಇಲ್ಲ, ಯಾವತ್ತೂ ಎದುರಿಸಿಲ್ಲ. ನಾವು ಜನರ ಸಹಭಾಗಿತ್ವದಲ್ಲೇ ಚುನಾವಣೆಗಳನ್ನ ಎದುರಿಸ್ತಾ ಬಂದಿದ್ದೀವಿ. 2019ರಲ್ಲಿ ಪಕ್ಷ ಏನು ಅಧಿಕೃತವಾಗಿ ನೋಂದಣಿ ಆಗೋದಕ್ಕೆ 2 ತಿಂಗಳ ಮೊದಲೇ ನಾವು ರಾಜ್ಯಾದ್ಯಂತ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಸ್ತಾವಿತ ಪಕ್ಷದಿಂದ ಅಭ್ಯರ್ಥಿಗಳು ಹಾಕಿದ್ವಿ. ಅದಾದ ನಂತರ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ 195 ಕ್ಷೇತ್ರಗಳಲ್ಲಿ ಹಾಕಿದ್ವಿ. 2024 ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ಹಾಕಿದ್ವಿ. ಹಲವಾರು ಕಡೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈಗಾಗಲೇ ನಮ್ಮವರು ಹಲವಾರು ಸಂದರ್ಭಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇವತ್ತಿಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಒಬ್ಬರು, ಇಬ್ಬರು, 10, 50, 100 ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಳ್ಳೋದಕ್ಕೆ ನಮ್ಮ ಪಕ್ಷದ ಸೈನಿಕರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ರೆಡಿ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದ್ದಾರೆ. ಅದೇ ರೀತಿಯಲ್ಲೇ ಬೆಂಗಳೂರು ಮಹಾನಗರ ಪಾಲಿಕೆ ವಿಚಾರವಾಗಿರ್ಬೋದು, ಮೈಸೂರು ಮಹಾನಗರ ಪಾಲಿಕೆ, ದಾವಣಗೆರೆ, ಈ ಧಾರವಾಡ, ಈಗೆಲ್ಲ ಎಲ್ಲೆಲ್ಲಿ ಏನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರಬೇಕಾಗಿದೆಯೋ ಅಲ್ಲೆಲ್ಲ ಕಡೆನೂ ಇವಾಗ ಪಕ್ಷದ ಸಂಘಟನೆ ತುಂಬ ಚೆನ್ನಾಗಿ ನಡೀತಾ ಇದೆ. ಮೈಸೂರಿನಲ್ಲೂ ಚೆನ್ನಾಗಿ ನಡೀತಾ ಇದೆ. ಆದರೆ ಆಗುತ್ತಾ ಈ ಸಮಾಜವಾದಿ, ವಿಚಾರವಾದಿ, ಏನು ಪ್ರಜಾಪ್ರಭುತ್ವವಾದಿ ಅಂತ ಹೇಳ್ಕೊಳ್ಳುವಂತಹ ಈ ಸಿದ್ದರಾಮಯ್ಯ 2 ವರ್ಷ ಆಯಿತು ರಾಜ್ಯದ ಮುಖ್ಯಮಂತ್ರಿಯಾಗಿ. 5 ವರ್ಷಗಳಿಂದ ಏನು ಅವರು ಸಹ ಆ್ಯಕ್ಚುಲಿ ಅವ್ರ ಸಂಪುಟದಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ, ನಜೀರ್ ಸಾಬ್ರು ಮಾಡಿದಾಗ 85-86ರಲ್ಲಿ ಗ್ರಾಮ ಪಂಚಾಯಿತಿ ಇದು ಅಧಿಕಾರ ವಿಕೇಂದ್ರೀಕರಣ ಮಾಡಿದಾಗ ಅಂತಹ ಒಂದು ಪಕ್ಷದಲ್ಲಿದ್ದು, ಮತ್ತು ಇವತ್ತಿರುವಂಥ ಅವ್ರ ಪಕ್ಷದಲ್ಲಿ ಆಗ ಪ್ರಧಾನಮಂತ್ರಿ ಆಗಿದ್ದಂಥ ರಾಜೀವ್ ಗಾಂಧಿ ಅವರು ಅಧಿಕಾರ ವಿಕೇಂದ್ರೀಕರಣಕ್ಕಾಗ್ತಂಥ ಗ್ರಾಮ ಸ್ವರಾಜ್ಯ ಅಥವಾ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು 2 ವರ್ಷ ಆಯಿತು ಇವರು ಮುಖ್ಯಮಂತ್ರಿಯಾಗಿ. ಇವರ ಯೋಗ್ಯತೆಗೆ ಇವತ್ತಿಗೂ ಮಾಡೋಕ್ಕಾಗಿಲ್ಲ. 5 ವರ್ಷ ಆಯಿತು BBMP ಚುನಾವಣೆ ಆಗಿ. ಆ ಖದೀಮರು BJPಯವರು 3 ವರ್ಷ ಅದನ್ನು ಮುಂದಕ್ಕೆ ತಳೆದ್ರು. ಈ ಕಾಂಗ್ರೆಸ್ನ ಖದೀಮರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ 2 ವರ್ಷ ಮುಂದೆ ತಳ್ತಾ ಇದ್ದಾರೆ. 5 ವರ್ಷ ಆಯಿತು. ಮೈಸೂರು ಎಂತಹ ಏನು ಇವತ್ತು ಇಲ್ಲಿರುವಂಥ ಅನೇಕ ವಿಚಾರವಾದಿಗಳು, ಸಾಹಿತಿಗಳು ಅಂದ್ಕೊಳ್ಳೋಂಥವ್ರು ಸಿದ್ದರಾಮಯ್ಯನವರಿಗೆ ಏನು ತುತ್ತೂರಿಗಳಾಗಿ ಹೊಗಳ್ತಾ ಇದ್ದಾರೆ. ಆದರೆ ಅಧಿಕಾರ ವಿಕೇಂದ್ರೀಕರಣ, ಇಲ್ಲಿ ಪ್ರಜಾಪ್ರಭುತ್ವದ ಬೇರೆ ಮಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಅಂತ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಆಗಬೇಕು, ಯಾಕೆ ಮಾಡಿಲ್ಲ ಅಂತ ಕೇಳುವಂಥ ಯೋಗ್ಯತೆ, ದಮ್ಮು ಈ ಸಿದ್ದರಾಮಯ್ಯನವರ ಅಂತರಂಗ ಮಿತ್ರರಿಗೆ, ಆಪ್ತರಿಗೆ ಇಲ್ಲ. ಹಾಗಾಗಿ ಇದು ಚುನಾವಣೆ ಆಗುತ್ತೆ ಅಂತ ನನಗನ್ಸಿಲ್ಲ. ಆದರೆ ನಾವಂತೂ ಸಿದ್ಧವಾಗ್ತೀವಿ. ಸರ್, ಈಗ ಇದು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳ ಪೂರೈಸಿದೆ. ಈಗ ಮುಂದಿನ ದಿನಗಳಲ್ಲಿ CM ಕುರ್ಚಿಗೆ ಸ್ವಲ್ಪ ಒಂದಷ್ಟು ಧಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ CM ಬದಲಾವಣೆ ವಿಚಾರ ಚರ್ಚೆಗೆ ಆಗ್ತಾ ಇದೆ. ನೋಡಿ, ಈ ವಿಚಾರವಾಗಿ ತಾವೇನು? ಒಬ್ಬ ಖದೀಮ ಹೋಗಿ ಇನ್ನೊಬ್ಬ ಖದೀಮ ಬರ್ತಾನೆ, ಒಬ್ಬ ಜನದ್ರೋಹಿ ಹೋಗಿ ಇನ್ನೊಬ್ಬ ಜನದ್ರೋಹಿ ಬರ್ತಾನೆ. ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿನೇ ಇವತ್ತು ಚುನಾವಣೆಗಳು, ರಾಜಕಾರಣಗಳು ಹೇಗಾಗಿದೆ ಅಂದರೆ ಆಟಗಾರರು ಬದಲಾಗ್ತಾ ಇದ್ದಾರೆ, ಆಟದ ನಿಯಮಗಳು ಬದಲಾಗ್ತಾ ಇಲ್ಲ. ಯಡಿಯೂರಪ್ಪ ಪರಮಭ್ರಷ್ಟ. ಯಡಿಯೂರಪ್ಪನವ್ರ ಹೆಸರು ಅವ್ರ ಮಕ್ಕಳೇ ಸೈನ್ ಮಾಡ್ತಾ ಇದ್ರು ಅಕ್ರಮಗಳಿಗೆ. ಅವರ ಬದಲಿಗೆ ಬಂದಂತ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ, ಅವರ ಪರವಾಗಿ ಅವರ ಮಗ ಬಾಂಬೆನಲ್ಲಿ ಕೂತ್ಕೊಂಡು ಇಲ್ಲಿ ವ್ಯವಹಾರಗಳನ್ನ ಮಾಡ್ತಾ ಇದ್ರು ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಅವ್ರ ಜಾಗಕ್ಕೆ ಬಂದಂತ ಸಿದ್ದರಾಮಯ್ಯಗೆ ಮಗ ಸೀಟ್ ಕೊಟ್ಟ ಅಂತೇಳಿ ಇವತ್ತು ಮಗನನ್ನ ಏನು ಸಮಾಜವಾದಿ ನನಗೆ ಚುನಾವಣೆ 2013ರಲ್ಲಿ ನೀವು ಮೈಸೂರಿನ ಮಾಧ್ಯಮ ಮಿತ್ರರು ತಿಳ್ಕೊಳ್ಬೇಕು. 2013ರಲ್ಲಿ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಏನು, ಇದು ನನ್ನ ಕೊನೆಯ ಚುನಾವಣೆ,
2018ಕ್ಕೂ ಕೊನೆ ಚುನಾವಣೆ ಆಗಲಿಲ್ಲ, 2023ಕ್ಕೂ ಕೊನೆ ಚುನಾವಣೆ ಆಗಲಿಲ್ಲ. ಅದ್ರ ಮಧ್ಯದಲ್ಲಿ ಮಗನಿಗೆ ಯಾವುದೋ ಇನ್ನೆಲ್ಲೋ ಹೋಗಿ ಆಗ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವಮಾನ ಆಯಿತು, ಚಾಮುಂಡೇಶ್ವರಲ್ಲಿ ಈ ಸಲಕ್ಕೆ ಆಗಬಾರ್ದು ಅಂತೇಳಿ ಮಗನ ಖಾಲಿ ಮಾಡಿಸಿ ವರ್ಣದಲ್ಲಿ ನಿಲ್ಲಿಸಿ ಮಗನ ತಗೊಂಡು ಬಂದು ಇವಾಗ MLC ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಜಾಗಕ್ಕೆ ಇನ್ನೊಬ್ಬ ಅಯೋಗ್ಯ ಬರ್ತಾನೆ. ಯಾವ ಅಯೋಗ್ಯ ಗೊತ್ತಿಲ್ಲ ನಮಗೆ, ಬರ್ಬೋದು. ಯಾಕಂದ್ರೆ ಇದೆಲ್ಲ ಯಾವುದು ಶಾಶ್ವತ ಅಲ್ವಲ್ಲ, ಬರಬಹುದು, ಏನೂ ಬದಲಾಗಲ್ಲ. ಜನ ಎಲ್ಲಿ ತನಕ ಹಣಕ್ಕೆ ಹೆಂಡಕ್ಕೆ ಜಾತಿನ ನೋಡಿಕೊಂಡು ಪರ್ಯಾಯವನ್ನು ಬೆಂಬಲಿಸದೆ ಈ ಪರಮಭ್ರಷ್ಟ JDS ಕಾಂಗ್ರೆಸ್ BJP ಜೊತೆ ನಿಂತಾರ್ತಾರೋ, ಅವ್ರು ಬೆಂಬಲಿಸ್ತಾರೋ ಅಲ್ಲಿ ತನಕ ಮುಖ್ಯಮಂತ್ರಿ ಹೆಸರು ಬದಲಾಗುತ್ತೆ. ಮುಖ್ಯಮಂತ್ರಿ ಕಚೇರಿಯಲ್ಲಿ ಅಥವಾ ಸರ್ಕಾರದಲ್ಲಿ ಆಡಳಿತ ನಡೆಯುವಂಥ ಏನೇನು ಅಯೋಗ್ಯ ಜನವಿರೋಧಿ ಧೋರಣೆಗಳು ಕೆಲಸಗಳು ಇರುತ್ತೋ ಪಾಲಿಸಿಗಳು ಅವೇ ಕಂಟಿನ್ಯೂ ಆಗುತ್ತೆ. ಪಕ್ಷ ಸುಮ್ಮನೆ JCB ಸುಮ್ಮನೆ ಆ ಮೂರು ಪಕ್ಷಗಳು ಇವತ್ತು ಸಿದ್ದರಾಮಯ್ಯ ಯಾವ ಪಕ್ಷದಲ್ಲಿದ್ದವರು, ಮೊದಲು ಪಕ್ಷೇತರರಾಗಿದ್ದವರು, ಆಮೇಲೆ ಜನತಾ ಪಕ್ಷಕ್ಕೆ ಬಂದರು, ಜನತಾ ಪಕ್ಷ ಜನತಾದಳ ಆಯಿತು, ಜನತಾದಳ ಇದ್ದಾಗ ಅದರಲ್ಲಿ ಸಿದ್ದರಾಮಯ್ಯ ಇವ್ರ ಜೊತೆಗೆ ದೇವೇಗೌಡ ಜೊತೆಗೆ ಬಂದು JDS ಆಯಿತು, JDS ಇಂದ ಹೋಗಿ AP BJD ಅಂತ ಮಾಡಿದ್ರು, ಅದು ಬೇಡ ಅಂತೇಳಿ ಕಾಂಗ್ರೆಸ್ಗೆ ಬಂದರು. ಯಡಿಯೂರಪ್ಪ ಒಂದ್ಸಲ KJPಗೆ ಹೋದ್ರು. ಯಾರದೇ ತಗೊಳ್ಳಿ, ಇವತ್ತು BJPಲಿರೋ ಅರ್ಧಕ್ಕರ್ಧ ಜನ ಜನತಾ ಪಕ್ಷದವರು. ಇವತ್ತು BJPಲಿ ಗೆದ್ದಿರುವಂಥ 7-8 ಜನ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಆಪರೇಷನ್ ಕಮಲ ಅಲ್ಲ, ಅದು ಆಪರೇಷನ್ ಮಲವಾಗಿ ಮಲ ತಿಂದು BJPಗೆ ಹೋಗಿದ್ದಂಥವ್ರು. ಇವಾಗ ಅದೇ ಮಲ ತಿಂದಂಥವ್ರನ್ನ ಜೊತೆಗೆ ಇಟ್ಕೊಂಡು ಇವರು ಮಲ ತಿಂದಂಥವ್ರು ಇವಾಗ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಏನು ಮಾನ ಮರ್ಯಾದೆ ಇದೆಯಾ, ಸಿದ್ಧಾಂತ ಇದೆಯಾ, ನೀತಿ ಇದೆಯಾ, ಮೌಲ್ಯ ಇದೆಯಾ? ಹಾಗಾಗಿ ನಾವು ಭಾಳ ಒಳ್ಳೆ ಹೆಸರು ಕೊಟ್ಟಿದ್ದೀವಿ. ಮೂರೂ ಪಕ್ಷಗಳು ದಯವಿಟ್ಟು ನೀವು JDS ಕಾಂಗ್ರೆಸ್ BJP ಮೂವರನ್ನು ಒಂದೇ ಪಕ್ಷ ಇಟ್ಕೊಳ್ಳಿ, JCB ಚೆನ್ನಾಗಿರುತ್ತೆ, ಅದನ್ನ ಕೇಳ್ತಾ ಇದ್ದೀವಿ. ಅಲ್ಲ, ಮುಂದೊಂದಿನ ದೊಡ್ಡ ಕನಸು ಇಟ್ಕೊಂಡಿದ್ದೀರಾ, ನಿಮ್ಮ ಕನಸು ಈಡೇರುವಂಥ ಸಾಧ್ಯತೆ ಇದೆ ರಾಜ್ಯದಲ್ಲಿ? ಖಂಡಿತ. ಇದು ಇವತ್ತೇನಿದೆ, ಇದು ಬಹಳ ದಿವಸ, ಎಷ್ಟು ದಿವಸ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಕೆಟ್ಟು ನಿಂತಿರುವ ಗೋಡೆ ಗಡಿಯಾರನ್ನು ದಿವಸಕ್ಕೆ 2 ಸಲ ಸಮಯ ಕರೆಕ್ಟ್ ತೋರಿಸುತ್ತಂತೆ. ಹಾಗಾಗಿ ನಾನು ಭವಿಷ್ಯ ಹೇಳೋದಿಲ್ಲ. ಆದರೆ ಇದು ಹೀಗೆ ನಡೆಯೋಕ್ಕಾಗೋದಿಲ್ಲ. ಅಲ್ಲ, ಪ್ರವಾಹದ ಮಧ್ಯೆ ಈಜುವಂತ ಪ್ರಯತ್ನ. ಈಗ ನಾನು ಒಬ್ಬನೇ ಅಲ್ಲ, ನನ್ನಂತ 100,000 ಜನ ಇದ್ದಾರೆ. ಇದು ನಿರಂತರವಾಗಿ ನಡೆಯುತ್ತೆ. ಯಾವತ್ತೋ ಒಂದು ದಿವಸ ಜನಕ್ಕೆ ಈ ಭ್ರಷ್ಟ ವ್ಯವಸ್ಥೆ ಬಗ್ಗೆ ಆಕ್ರೋಶ ಬಂದಾಗ ನೋಡಿ, ಮೊನ್ನೆ ಶೇಖ್ ಹಸೀನಾ, ಬಾಂಗ್ಲಾದೇಶದ ಪಿತಾಮಹ ಅನ್ನುವಂತಹ ವ್ಯಕ್ತಿಯ ಮಗಳು, ಇವತ್ತು ಬಾಂಗ್ಲಾದೇಶದ ಪಿತಾಮಹನ ವಿಗ್ರಹಗಳನ್ನ ಮನೆಯನ್ನ ಸುಟ್ಟಾಕಿದ್ರು ಜನ. ಎಷ್ಟು 15 ವರ್ಷಗಳಿಂದ ನಿರಂತರವಾಗಿ ಒಂದು ಸರ್ವಾಧಿಕಾರದ ರೀತಿಯಲ್ಲಿ ಆಳ್ಕೊ ಬಂದಂಥ ಶೇಖ್ ಹಸೀನಾ ಇವತ್ತು ಇಂಡಿಯಾದಲ್ಲಿ, ಅದ್ಯಾವುದೋ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವುದೋ ಸೊಂದಿಲೋ ಮೂಲೆಯೋ ಅಡುಕೊಳ್ತಿದ್ದಾರೆ. ಅಲ್ಲೇನು ಸುಮಾರು ಏನು ನಮ್ಮ ದೇಶದ ದೊಡ್ಡ ಶ್ರೀಮಂತ ರಾಜಕಾರಣಕ್ಕೆ ಒಂದು ಎಂಪೈರೇ ಕಟ್ಟಿದ್ದು ಶ್ರೀಲಂಕಾದಲ್ಲಿ. ಅದರ ರಾಷ್ಟ್ರಾಧ್ಯಕ್ಷ ದೇಶ ಬಿಟ್ಟೆ ಓಡೋಗಿದ್ದ. ಯಾವಾಗ ಏನು ಬೇಕಾದ್ರೂ ಆಗೋದು, ಯಾವುದು ಶಾಶ್ವತ ಅಲ್ಲ. ಇಲ್ಲೂ ಜನರ ರೋಷ ರಟ್ಟೆಗೆ ಬಂತು ಅಂದರೆ ಏನು ಬೇಕಾದ್ರೂ ಆಗ್ಬೋದು. ನೋಡ್ತಿದ್ದೀವಲ್ವ ನಾವು, ಅಧಿಕಾರಿಗಳ ದುರಾಡಳಿತ, ರಾಜಕಾರಣಿಗಳ ಠೇಂಕಾರ, ಏನು ದುಡ್ಡು ಕೊಟ್ಟಿಲ್ವಾ, ಜನ ಹೋಗಿ MLAಗಳ ಹತ್ರ ಹೋದ್ರೆ ಏನು ಹೇಳ್ತಾರೆ, ಬಿಟ್ಟಿ ಓಟ್ ಹಾಕದ ಅಂತಾರೆ. ಸೊ ಹಾಗಾಗಿ ರಟ್ಟೆಗೆ ರೋಷ ಬಂದಾಗ ಅದೇನಾಗುತ್ತೋ ಅದಾಗುತ್ತೆ. ನಾವು ಅಲ್ಲಿ ತನಕ ಕಾಯೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದನ್ನು ನಾವು ಈಗೇನೆ ಮಾಡ್ತೀವಿ.